ಸರ್, ಈಗ ದೇವೇಗೌಡರು ಕುಟುಂಬದಿಂದ ಹೊರ ಹಾಕುವಂತ ಮಾತನಾಡಿದ್ದಾರೆ. ಪ್ರಜ್ವಲ್ ರೇವಣ್ಣನ ನಾವು ಕುಟುಂಬದಿಂದ ದೂರ ಮಾಡಬೇಕಾಗ್ತದೆ ಅಂತ ಈಗಲೂ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಇವ್ರಿಗೆ ಗೊತ್ತಿದ್ದೆ ಹೊರಟೋದ್ರ ಅವರು. ಪ್ರಜ್ವಲ್ ರೇವಣ್ಣ ಮನೆಯವ್ರಿಗೆ ಯಾರಿಗೂ ಹೇಳದೆ ಹೊರಟೋಗಿದ್ದಾನ? ಹೇಳಪ್ಪ ನೀವು. ಅದು ಸ್ಪಷ್ಟಪಡಿಸೋದು ನಮ್ಮ ಸಂಪರ್ಕದಲ್ಲಿಲ್ಲ, ಯಾರ ಸಂಪರ್ಕದಲ್ಲೂ ಇಲ್ಲ ಅಂತ. ಕುಮಾರಸ್ವಾಮಿ ಅಂತೂ ನಮ್ಮ ಮುಂಚೆ ಅಂತ ಅವ್ರು ನಮ್ಮ ಸಂಪರ್ಕದಲ್ಲಿ ಇರ್ಲಿಲ್ಲ, ಸಂಸದನಾಗಿದ್ದಲ್ಲೂ ಇರ್ಲಿಲ್ಲ. ವಿದೇಶಕ್ಕೆ ಹೋದಾಗ ನನ್ನ ಜೊತೆ ಇರ್ತಾನ ಅಂತ ಪ್ರಶ್ನೆ ಕೇಳ್ತಾರೆ ಅವರು. ಮತ್ತೆ ಪ್ರಚಾರ ಮಾಡಕ್ ಹೋಗಿ ಇವ್ರು ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ರು ಅದು ಸಂಪರ್ಕ ಅಲ್ವಾ ಅದು? ಪ್ರಚಾರಕ್ಕೆ ಹೋಗಿ ರೇವಣ್ಣನ ಮಗನಲ್ಲ ಇವ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕ ಅಲ್ವೋ? ಅಂದ್ರೆ ಎಲ್ಲ ಗೊತ್ತಿದ್ದು ಸುಳ್ಳು ಹೇಳ್ತಿದ್ದಾರೆ. ನಿಮ್ಗೇನನ್ಸತಿ ಹೇಳಪ್ಪ? ನೀವು ಬರೆಯೋದಿಲ್ಲ, ಅದೇ ಬಂದಿರೋ ತಾಪತ್ರ. ಇದು ಕೂಡ ಹಳ್ಳ ಹಿಡಿತೆ ಅಂತ ಕುಮಾರಸ್ವಾಮಿ ಅವರು ಹೇಳೋದು ಸರ್. ಯಾವುದು ತಾತ್ವಿಕ ಅಂತ್ಯಕ್ಕೆ ಹೋಗಿಲ್ಲ, ಲಾಜಿಕಲ್ ಎಂಡ್ ಹೋಗಲ್ಲ. ಈಗ ನಾವು ಗಾಟ್ ಆಲ್ ದಿ ಕಾನ್ಫಿಡೆನ್ಸ್ ಇನ್ SIT. ಕುಮಾರಸ್ವಾಮಿ ಕಾಲದಲ್ಲಿ ಗೊತ್ತಿಲ್ಲ ನನಗೆ, ನಾವು ಒಂದು ಕೊಟ್ಟೇ ಇಲ್ಲ ಅಂದ್ರು ಸರ್. SIT ನಾವು ಒಂದು ಕೊಟ್ಟಿಲ್ಲ ನನ್ನ ಕಾಲದಲ್ಲಿ ಅಂತ. ಅಂದ್ರೆ ನಾವು ಕೊಡಬಾರ್ದಾಗಿತ್ತು. ಅವ್ರು ಹೇಳಿದ್ದಾರೆ ನನ್ನ ಕಾಲದಲ್ಲಿ ಒಂದು ಕೊಟ್ಟಿಲ್ಲ ನಾನು. ಅನೇಕ SITಗಳಾಗಿದ್ದಾವೆ. ಕುಮಾರಸ್ವಾಮಿ ಕಾಲದಲ್ಲಿ ನನಗೆ ಗೊತ್ತಿಲ್ಲ. ಈಗ ವಿಚಾರಣೆ ಮಾಡಿ SIT ಮಾಡೋದು ಯಾಕಪ್ಪ ಅಂತಂದ್ರೆ ವಿಶೇಷ ತನಿಖಾ ತಂಡ ರಚನೆ ಮಾಡೋದು. ತನಿಖೆ ಪೊಲೀಸ್ನವ್ರು ಅದೇ ಪೊಲೀಸ್ನವ್ರು ಮಾಡ್ತಾರೆ. ಇದಕ್ಕೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೋಸ್ಕರ ವಿಶೇಷ ತನಿಖಾ ತಂಡ ಮಾಡಿ. ಸರಿ, ಕಾವೇರಿ ನದಿ ಮಲಿನ ಆಗ್ತಾ ಇದೆ ಅಂತೇಳಿ ಮಂಡ್ಯ ಜಿಲ್ಲಾಡಳಿತ ಒಂದು ಪತ್ರನ ಬರೆದಿದೆ. ಕಾವೇರಿ ನದಿ ಮಲಿನ ಆಗ್ತಾ ಇದೆ ಅಂತೇಳಿ ಫ್ಯಾಕ್ಟರಿಗಳಿಂದ ನೀರು ಬಿಡೋದು, ಕೆಮಿಕಲ್ ನೀರು ಬಿಡುವಂಥದ್ದು ಅಂತ ಕ್ರಮಕ್ಕೆ ನಾವು ನದಿಗಳು ಎಲ್ಲ ಕಡೆ ಕೈಗಾರಿಕೆಗಳು ಬಂದಿರೋದು. ಕೆಲವು ಕಡೆ ಕೈಗಾರಿಕೆಯಿಂದ ನೀರು ಬರ್ತದಲ್ಲ, ಅದು ಮಲಿನ ಆಗೋ ಸಾಧ್ಯತೆ ಇರ್ತದೆ. ಸರ್, ಈಗ ದೇವೇಗೌಡರು ಕುಟುಂಬದಿಂದ ಹೊರ ಹಾಕುವಂತ ಮಾತನಾಡಿದ್ದಾರೆ. ಪ್ರಜ್ವಲ್ ರೇವಣ್ಣನ ನಾವು ಕುಟುಂಬದಿಂದ ದೂರ ಮಾಡಬೇಕಾಗ್ತದೆ ಅಂತ ಈಗಲೂ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಇವ್ರಿಗೆ ಗೊತ್ತಿದ್ದೆ ಹೊರಟೋದ್ರ ಅವರು. ಪ್ರಜ್ವಲ್ ರೇವಣ್ಣ ಮನೆಯವ್ರಿಗೆ ಯಾರಿಗೂ ಹೇಳದೆ ಹೊರಟೋಗಿದ್ದಾನ? ಹೇಳಪ್ಪ ನೀವು. ಅದು ಸ್ಪಷ್ಟಪಡಿಸೋದು ನಮ್ಮ ಸಂಪರ್ಕದಲ್ಲಿಲ್ಲ, ಯಾರ ಸಂಪರ್ಕದಲ್ಲೂ ಇಲ್ಲ ಅಂತ. ಕುಮಾರಸ್ವಾಮಿ ಅಂತೂ ನಮ್ಮ ಮುಂಚೆ ಅಂತ ಅವ್ರು ನಮ್ಮ ಸಂಪರ್ಕದಲ್ಲಿ ಇರ್ಲಿಲ್ಲ, ಸಂಸದನಾಗಿದ್ದಲ್ಲೂ ಇರ್ಲಿಲ್ಲ. ವಿದೇಶಕ್ಕೆ ಹೋದಾಗ ನನ್ನ ಜೊತೆ ಇರ್ತಾನ ಅಂತ ಪ್ರಶ್ನೆ ಕೇಳ್ತಾರೆ ಅವರು. ಮತ್ತೆ ಪ್ರಚಾರ ಮಾಡಕ್ ಹೋಗಿ ಇವ್ರು ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ರು ಅದು ಸಂಪರ್ಕ ಅಲ್ವಾ ಅದು? ಪ್ರಚಾರಕ್ಕೆ ಹೋಗಿ ರೇವಣ್ಣನ ಮಗನಲ್ಲ ಇವ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕ ಅಲ್ವೋ? ಅಂದ್ರೆ ಎಲ್ಲ ಗೊತ್ತಿದ್ದು ಸುಳ್ಳು ಹೇಳ್ತಿದ್ದಾರೆ. ನಿಮ್ಗೇನನ್ಸತಿ ಹೇಳಪ್ಪ? ನೀವು ಬರೆಯೋದಿಲ್ಲ, ಅದೇ ಬಂದಿರೋ ತಾಪತ್ರ. ಇದು ಕೂಡ ಹಳ್ಳ ಹಿಡಿತೆ ಅಂತ ಕುಮಾರಸ್ವಾಮಿ ಅವರು ಹೇಳೋದು ಸರ್. ಯಾವುದು ತಾತ್ವಿಕ ಅಂತ್ಯಕ್ಕೆ ಹೋಗಿಲ್ಲ, ಲಾಜಿಕಲ್ ಎಂಡ್ ಹೋಗಲ್ಲ. ಈಗ ನಾವು ಗಾಟ್ ಆಲ್ ದಿ ಕಾನ್ಫಿಡೆನ್ಸ್ ಇನ್ SIT. ಕುಮಾರಸ್ವಾಮಿ ಕಾಲದಲ್ಲಿ ಗೊತ್ತಿಲ್ಲ ನನಗೆ, ನಾವು ಒಂದು ಕೊಟ್ಟೇ ಇಲ್ಲ ಅಂದ್ರು ಸರ್. SIT ನಾವು ಒಂದು ಕೊಟ್ಟಿಲ್ಲ ನನ್ನ ಕಾಲದಲ್ಲಿ ಅಂತ. ಅಂದ್ರೆ ನಾವು ಕೊಡಬಾರ್ದಾಗಿತ್ತು. ಅವ್ರು ಹೇಳಿದ್ದಾರೆ ನನ್ನ ಕಾಲದಲ್ಲಿ ಒಂದು ಕೊಟ್ಟಿಲ್ಲ ನಾನು. ಅನೇಕ SITಗಳಾಗಿದ್ದಾವೆ. ಕುಮಾರಸ್ವಾಮಿ ಕಾಲದಲ್ಲಿ ನನಗೆ ಗೊತ್ತಿಲ್ಲ. ಈಗ ವಿಚಾರಣೆ ಮಾಡಿ SIT ಮಾಡೋದು ಯಾಕಪ್ಪ ಅಂತಂದ್ರೆ ವಿಶೇಷ ತನಿಖಾ ತಂಡ ರಚನೆ ಮಾಡೋದು. ತನಿಖೆ ಪೊಲೀಸ್ನವ್ರು ಅದೇ ಪೊಲೀಸ್ನವ್ರು ಮಾಡ್ತಾರೆ. ಇದಕ್ಕೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೋಸ್ಕರ ವಿಶೇಷ ತನಿಖಾ ತಂಡ ಮಾಡಿ. ಸರಿ, ಕಾವೇರಿ ನದಿ ಮಲಿನ ಆಗ್ತಾ ಇದೆ ಅಂತೇಳಿ ಮಂಡ್ಯ ಜಿಲ್ಲಾಡಳಿತ ಒಂದು ಪತ್ರನ ಬರೆದಿದೆ. ಕಾವೇರಿ ನದಿ ಮಲಿನ ಆಗ್ತಾ ಇದೆ ಅಂತೇಳಿ ಫ್ಯಾಕ್ಟರಿಗಳಿಂದ ನೀರು ಬಿಡೋದು, ಕೆಮಿಕಲ್ ನೀರು ಬಿಡುವಂಥದ್ದು ಅಂತ ಕ್ರಮಕ್ಕೆ ನಾವು ನದಿಗಳು ಎಲ್ಲ ಕಡೆ ಕೈಗಾರಿಕೆಗಳು ಬಂದಿರೋದು. ಕೆಲವು ಕಡೆ ಕೈಗಾರಿಕೆಯಿಂದ ನೀರು ಬರ್ತದಲ್ಲ, ಅದು ಮಲಿನ ಆಗೋ ಸಾಧ್ಯತೆ ಇರ್ತದೆ.